ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಚರ್ಮ ಕೆಲವರಿಗೆ ಸುಕ್ಕಾಗ್ತದೆ, ಮುಖದಲ್ಲಿ ರಿಂಕಲ್ಸ್ ಆಗ್ತದೆ, ಹಾಗೂ ಚರ್ಮದ ಕಾಂತಿ ಕಡಿಮೆ ಆಗ್ತದೆ. ಇದಕ್ಕೆ ಕಾರಣ ಪೋಷಕಾಂಶಗಳ ಒಂದು ಕೊರತೆ. ನಾವು ಯಾವ ಯಾವ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ಚರ್ಮದ ಒಂದು ಎಲಾಸ್ಟಿಸಿಟಿನ ಜಾಸ್ತಿ ಮಾಡ್ಕೋಬೋದು, ಚರ್ಮವನ್ನು ಒಂದು ಬಿಗಿಗೊಳಿಸ್ಬೋದು, ಕಾಂತಿಯುತವಾಗಿ ನೋಡ್ಕೋಬೋದು, ಚರ್ಮದ ಆರೈಕೆಯನ್ನು ಮಾಡ್ಕೋಬಹುದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಸಾಮಾನ್ಯವಾಗಿ ವೈಟಮಿನ್ ಎ, ವೈಟಮಿನ್ ಸಿ, ವೈಟಮಿನ್ ಇ ಹಾಗೂ ಫೈಬರ್ ಅಂಶ, ನಾರಿನಂಶ, ಫೋಲೇಟ್ ಅಂಶ ಇರತಕ್ಕಂಥ ಆಹಾರ ಪದಾರ್ಥಗಳನ್ನ, ತರಕಾರಿಗಳನ್ನ ನಾವು ಹೆಚ್ಚು ಸೇವನೆ ಮಾಡೋದ್ರಿಂದ ಇದು ಚರ್ಮದ ಆರೋಗ್ಯವನ್ನು ಕಾಪಾಡ್ತದೆ. ಸುಮ್ಮನೆ ನಾವು ಮಾರ್ಕೆಟಲ್ಲಿ ಯಾವುದೋ ಒಂದು ಕ್ರೀಮು, ಲೋಷನ್ನು, ಬಾಡಿ ಲೋಷನ್ ಇರ್ಬೋದು, ಫೇರ್ನೆಸ್ ಕ್ರೀಮ್ ಇರ್ಬೋದು, ಇದನ್ನು ನಾವು ಹಚ್ಚಿದ ತಕ್ಷಣ ಚರ್ಮ ಕಾಂತಿಯುತವಾಗಿ ಆಗೋದಿಲ್ಲ, ಹೊಳಪಾಗೋದಿಲ್ಲ, ಎಲಾಸ್ಟಿಸಿಟಿ ಜಾಸ್ತಿ ಆಗೋದಿಲ್ಲ. ನಾವು ಇಂಟರ್ನಲ್ಲಿ ಅಂತಂದರೆ ಆಂತರಿಕವಾಗಿ ನಾವು ಕೆಲವೊಂದು ಪೋಷಕಾಂಶಗಳು ಹೆಚ್ಚಿರ್ತಕ್ಕಂತಹ ತರಕಾರಿಗಳು, ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ಚರ್ಮಕ್ಕೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಪೋಷಕಾಂಶಗಳು ಒದಗಿ ಚರ್ಮಕ್ಕೆ ಒಂದು ಕಾಂತಿಯನ್ನು ನೀಡ್ತದೆ, ಚರ್ಮದ ಒಂದು ಎಲಾಸ್ಟಿಸಿಟಿ ಜಾಸ್ತಿ ಮಾಡ್ತದೆ, ಹಾಗೂ ಕೊಲಾಜನ್ ಫೈಬರ್ ಅಂಶ ಜಾಸ್ತಿ ಆಗ್ತದೆ, ಹಾಗೂ ಚರ್ಮದ ಆರೋಗ್ಯವನ್ನು ಕಾಪಾಡ್ತದೆ. ಯಾವ ಯಾವ ಒಂದು ಆಹಾರಗಳನ್ನ ನಾವು ಸೇವನೆ ಮಾಡಬೇಕಾಗೋದ್ರಿಂದ ತಿಳ್ಕೊಳ್ಳೋಣ ಬನ್ನಿ. ಟೊಮೆಟೊದಲ್ಲಿ ವೈಟಮಿನ್ ಸಿ ಅಧಿಕವಾಗಿದೆ. ಲೈಕೋಪಿನ್ ಅಂತ ಒಂದು ಅಂಶ ಇದೆ. ಈ ಏನು ಮಾಡ್ತದೆ ಅಂತಂದರೆ, ಈ ಲೈಕೋಪಿನ್ ಅಂಶ ಸೂರ್ಯನ ಕಿರಣಗಳಿಂದ ಚರ್ಮವನ್ನು ರಕ್ಷಿಸ್ತದೆ, ಸನ್ಬರ್ನ್ ಆಗೋದನ್ನು ಕಡಿಮೆ ಮಾಡ್ತದೆ, ಚರ್ಮದ ಎಲಾಸ್ಟಿಸಿಟಿಯನ್ನು ಜಾಸ್ತಿ ಮಾಡ್ತದೆ, ಚರ್ಮದ ಕಾಂತಿಯನ್ನು ಹೆಚ್ಚಿಸ್ತದೆ. ಪಾಲಕ್ ಸೊಪ್ಪಲ್ಲಿ ವೈಟಮಿನ್ ಎ, ವೈಟಮಿನ್ ಸಿ, ವೈಟಮಿನ್ ಇ, ಫೋಲೇಟ್ ಹಾಗೂ ಫೈಬರ್, ನಾರಿನಂಶ ಇದೆ. ಇದು ಚರ್ಮದ ಎಲಾಸ್ಟಿಸಿಟಿಯನ್ನು ಜಾಸ್ತಿ ಮಾಡ್ತದೆ, ಹಾಗೂ ಚರ್ಮದ ಒಂದು ಕಾಂತಿಯನ್ನು ಹೆಚ್ಚಿಸ್ತದೆ, ಹಾಗೂ ಚರ್ಮದ ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ. ಸಿಹಿ ಗೆಣಸಿನಲ್ಲಿ ಬೀಟಾ ಕೆರೋಟಿನ್ ಇದೆ. ಇದು ಬೀಟಾ ಕೆರೋಟಿನ್ ನೀವು ಗೆಣಸು ಸೇವನೆ ಮಾಡಿದ ನಂತರ ಅದು ವೈಟಮಿನ್ ಎ ಆಗಿ ಕನ್ವರ್ಟ್ ಆಗ್ತದೆ. ಇದು ಚರ್ಮದ ಕಾಂತಿಯನ್ನು ಕಾಪಾಡ್ತದೆ. ಇನ್ನು ಸೌತೆಕಾಯಿ ಚರ್ಮದಲ್ಲಿ ಒಂದು ಡಿಹೈಡ್ರೇಷನ್ ಆಗೋದನ್ನು ತಡೀತದೆ, ತೇವಾಂಶವನ್ನು ಹೆಚ್ಚು ಮಾಡ್ತದೆ, ಹಾಗೂ ಚರ್ಮವನ್ನು ಶುಚಿಗೊಳಿಸ್ತದೆ. ನಾರಿನಂಶ ಇರೋದ್ರಿಂದ ಕಾಂತಿಯನ್ನು ಹೆಚ್ಚಿಸ್ತದೆ, ಹಾಗೂ ಕೊಲಾಜನ್ ಫೈಬರ್ಗಳು ಜಾಸ್ತಿ ಆಗ್ತದೆ, ಹಾಗೂ ಚರ್ಮದ ಆರೋಗ್ಯವನ್ನು ಕಾಪಾಡೋದು ತುಂಬಾ ಸಹಕಾರಿಯಾಗಿದೆ. ಕ್ಯಾರೆಟ್ನಲ್ಲಿ ವೈಟಮಿನ್ ಎ ಅಧಿಕವಾಗಿದೆ. ಇದು ಚರ್ಮದ ಆರೋಗ್ಯವನ್ನು ಕಾಪಾಡ್ತದೆ. ಬೆಂಡೆಕಾಯಿ, ಇದರಲ್ಲೂ ಅಷ್ಟೇ ನಾರಿನಂಶ ಇದೆ, ವೈಟಮಿನ್ ಎ ಇದೆ. ಇದನ್ನು ಸೇವನೆ ಮಾಡೋದ್ರಿಂದ ಚರ್ಮದ ಆರೋಗ್ಯವನ್ನು ಕಾಪಾಡ್ಕೋಬಹುದು. ಇನ್ನು ಕ್ಯಾಪ್ಸಿಕಮ್, ಈ ದಪ್ಪ ಮೆಣಸಿನಕಾಯಿ ಅಂತ ಹೇಳ್ತಾರೆ, ಅದರಲ್ಲಿ ಹಳದಿ ಬಣ್ಣದಿರ್ಬೋದು ಅಥವಾ ಹಸಿರು ಬಣ್ಣದಿರ್ಬೋದು. ಇದನ್ನು ಸೇವನೆ ಮಾಡೋದ್ರಿಂದ ನಾರಿನಂಶ ಅಧಿಕವಾಗಿದೆ, ವೈಟಮಿನ್ ಸಿ ಇದೆ. ಇದನ್ನು ಸೇವನೆ ಮಾಡೋದ್ರಿಂದ ಚರ್ಮಕ್ಕೆ ಒಂದು ಪೋಷಕಾಂಶಗಳು ಒದಗ್ತದೆ, ಎಲಾಸ್ಟಿಸಿಟಿ ಜಾಸ್ತಿ ಆಗ್ತದೆ, ಚರ್ಮದ ಕಾಂತಿಯನ್ನು ಹೆಚ್ಚಿಸ್ತದೆ. ಹಾಗಾಗಿ ಈ ತರಕಾರಿಗಳು ಟೊಮೆಟೊ, ಪಾಲಕ್ ಸೊಪ್ಪು, ಸಿಹಿಗೆಣಸು, ಕ್ಯಾಪ್ಸಿಕಮ್, ದಪ್ಪ ಮೆಣಸಿನಕಾಯಿ, ಕ್ಯಾರೆಟು, ಬೆಂಡೆಕಾಯಿ, ಸೌತೆಕಾಯಿ, ಈ ಎಲ್ಲ ಒಂದು ತರಕಾರಿಗಳನ್ನ ಪ್ರತಿನಿತ್ಯ ಆಲ್ಟರ್ನೇಟಾಗಿ ನಾವು ಸೇವನೆ ಮಾಡೋದ್ರಿಂದ ಅಗತ್ಯವಾಗಿರೋ ಪೋಷಕಾಂಶಗಳು ಒದಗ್ತದೆ, ಚರ್ಮ ಕಾಂತಿಯುತವಾಗಿ ಆಗ್ತದೆ, ಎಲಾಸ್ಟಿಸಿಟಿ ಜಾಸ್ತಿ ಆಗ್ತದೆ, ಚರ್ಮ ಸುಕ್ಕುಗಟ್ಟುವಿಕೆ ಕಡಿಮೆ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.